ಎದ್ದೇಳು ಭಾವ. ಅನಿರುದ್ಧ್, ಭಾವ ಏನಾಯ್ತು? ಅನಿರುದ್ಧ್, ಕಣ್ ತೆಗಿಯೋ. ಭಾವ ಎದ್ದೇಳು ಭಾವ. ಏನಾಯ್ತು? ಪುಣ್ಯ ನನ್ನಿಂದ ದೂರ ಇದ್ರೆ ನನ್ ಪ್ರಾಣ ಹೋಗುತ್ತೆ ಅಂದ್ರು. ಅದೇ ನಡೀತು ಅಪ್ಪ. ಭಾವ ಅನಿರುದ್ಧ್, ಮೃತ್ಯುವಿನ ಸಮಯ ಆರಂಭವಾಗಿದೆ. ಹೇಳಿದ ಹಾಗೆ ಆಯಿತು. ಇನ್ನುಳಿದ ಒಂದೊಂದು ಕ್ಷಣನೂ ಅನಿರುದ್ಧ್ ಮೃತ್ಯುವಿಗೆ ಹತ್ರ ಆಗ್ತಾ ಹೋಗ್ತಾನೆ. ಸ್ವಾಮಿ, ನನ್ ಮಗನ ಈ ಗಂಡಾಂತರದಿಂದ ಪಾರು ಮಾಡಿ ನನಗೆ ಪುತ್ರ ಭಿಕ್ಷೆ ಕೊಡಿ. ಒಬ್ನೇ ಒಬ್ಬ ಮಗ, ಇವನ್ಗೇನಾದ್ರೂ ಆದ್ರೆ ನಾವೆಲ್ಲ ಹೇಗ್ ಬದುಕಬೇಕು? ದಯವಿಟ್ಟು ನನ್ನ ಮಗನ್ನ ಕಾಪಾಡಿ. ಯಾರಿಗೂ ಕೇಡು ಬಯಸೋನಲ್ಲ ಇವನು. ಇವನ್ಗೆ ಯಾಕೆ ಈ ಕಷ್ಟ? ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿ ಪ್ರಾಣ ಗಂಡಾಂತರನ? ಏನಾದ್ರೂ ಶಿಕ್ಷೆ ಕೊಡಬೇಕು ಅಂದ್ರೆ ಆ ಶಿಕ್ಷೆ ನನಗ್ ಕೊಡಿ, ನನ್ನ ಪ್ರಾಣನ ತಗೊಳ್ಳಿ, ಆದ್ರೆ ನನ್ನ ಮಗನ್ನ ಕಾಪಾಡಿ. ಬ್ರಹ್ಮ ಬರೆದಿರೋ ಹಣೆ ಬರಹನ ಯಾರಿಂದಲೂ ಬದಲಾಯಿಸೋಕ್ಕಾಗಲ್ಲ. ಪಂಚಭೂತಗಳು ಒಂದಾದ್ರೂ ಕೂಡ ನಿನ್ನ ಮಗನನ್ನು ಉಳಿಸಲು ಸಾಧ್ಯವೇ ಇಲ್ಲ. ನಾಗನಿಧಿ ಇರುವ 5 ಕೋಣೆಗಳಲ್ಲಿ ಒಂದು ಕೋಣೆಯಲ್ಲಿ ಸಂಜೀವಿನಿ ಮೂಲಿಕೆ ಅಮೃತ ಕಲಶ ಇದೆ. ಆ ಅಮೃತವನ್ನ ಅನಿರುದ್ಧನಿಗೆ ಕುಡಿಸಿದ್ರೆ ಮತ್ತೆ ಮೊದಲಿನ ತರ ಆಗ್ತಾನೆ. ಅದನ್ನ ಸಾಧಿಸೋಕೆ ಪುಣ್ಯಳತ್ರ ಮಾತ್ರ ಸಾಧ್ಯ. ನಿನ್ನ ಮಗ ಬದುಕಬೇಕಂದ್ರೆ ಪುಣ್ಯ ಬರಬೇಕು. ಆ ದಿಗಂಬರನ ಸೆರೆಯಿಂದ ಬಿಡಿಸ್ಕೊಂಡು ಬರಬೇಕು. ಅದು ಅಷ್ಟು ಸುಲಭವಲ್ಲ. ಅಂದ್ರೆ ಈಗೇನು ಮಾಡಕ್ಕಾಗಲ್ವಾ? ಮಾನವ ಪ್ರಯತ್ನ ಎಲ್ಲ ಮಾಡೋಣ, ಮಿಕ್ಕಿದ್ದೆಲ್ಲ ದೇವರಿಗೆ ಬಿಡೋಣ. ಈ ಪವಿತ್ರ ಜಲವನ್ನ ಮನೆ ಸುತ್ತ ಸಿಂಪಡಿಸಿ ಶುದ್ಧಿ ಮಾಡಿ ಆ ಪರಮೇಶ್ವರನನ್ನ ಬೇಡಿಕೊಳ್ಳಿ. ಮಹಾಪೌರ್ಣಿಮೆಯ ಈ ದಿನ, ಪೌರ್ಣಿಮೆ ದಿನ ಎಲ್ರ ಜೊತೆ ಸೇರಿ ಯಾಗನ? ನಮ್ ಮನೇಲಿ ಮದ್ವೆ ಆಗ್ದಿರೋ ಹುಡುಗಿ ಅಂದ್ರೆ ನಾನೇ ತಾನೆ. ನಮ್ ಗರುಡ ವಂಶದಲ್ಲಿ ಹೆಣ್ಮಗಳು ಅಂತ ಇರೋದು ನನ್ನ ತಂಗಿ ಮಗಳು ಪರ್ಣಿಕ ಮಾತ್ರನೇ. ಪರ್ಣಿಕಳ ಹತ್ರನೇ ಯಾಗ ಮಾಡಿಸಿ. ಯಾವುದೇ ಪರಿಸ್ಥಿತಿಯಲ್ಲೂ ಪೂಜೆ ಮಧ್ಯದಲ್ಲಿ ನಿಲ್ಬಾರ್ದು. ಇಲ್ದಿದ್ರೆ ಅನಿರುದ್ಧನ ಪ್ರಾಣಕ್ಕೆ ಕುತ್ತು. ಯಾಗವನ್ನ ನಿಲ್ಲಿಸಬೇಡಿ. ಪೌರ್ಣಿಮೆ ಸಮಯದಲ್ಲಿ ನಾನು ಯಾವಾಗ ಹಾವಾಗ್ತೀನೋ ಯಾವಾಗ ಮನುಷ್ಯಳಾಗ್ತೀನೋ ನನಗೆ ಗೊತ್ತಿಲ್ಲ. ಇವಾಗ ಏನ್ ಮಾಡ್ಲಿ? ಮಾಡ್ತೀನಿ ಸ್ವಾಮಿ, ನನ್ ಮಗನಿಗೋಸ್ಕರ ಏನಾದ್ರೂ ಮಾಡ್ತೀನಿ. ಪರ್ಣಿಕಾ, ಅನಿರುದ್ಧ ಪ್ರಾಣ ಈಗ ನಿನ್ ಕೈಯಲ್ಲಿದೆ. ಯಾವ ತೊಂದರೆನೂ ಆಗದೆ ಇರೋ ರೀತಿ ಯಾಗನ ನೀನೇ ಪೂರ್ತಿ ಮಾಡಬೇಕು. ಭಾವನ್ನ ಬದುಕಿಸೋದಕ್ಕಲ್ಲ, ನನ್ನನ್ನ ಮಾವಯ್ಯನ ಕೈಯಲ್ಲಿ ಸಾಯಿಸೋದಕ್ಕೇನೆ ಈ ಯಾಗ ಮಾಡಿಸ್ತಿರೋದು ಅನ್ನಿಸ್ತಾ ಇದೆ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಹಾಗೆ ಆಗ್ಲಿ ಮಾವಯ್ಯ, ಭಾವನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನನ್ ಮಗನ್ಗೆ ಏನೂ ಆಗದೆ ಇರೋ ರೀತಿ ಆಶೀರ್ವದಿಸಿ ಸ್ವಾಮಿ. ದೀರ್ಘಾಯುಷ್ಮಾನ್ ಭವ. ಹೋಗಿ ಯಾಗ ಶುರು ಮಾಡಿ. ಆ ಪರಮೇಶ್ವರನ ಕೃಪಾ ಕಟಾಕ್ಷ ನಿಮ್ಮೇಲಿರ್ಲಿ. ಪುಣ್ಯ, ಅನಿರುದ್ಧ ಸಾವು ಸಮೀಪಿಸ್ತಾ ಇದೆ. ಸಾವು ಅವನ್ನ ಹುಡುಕೊಂಡು ಹೊರಟಾಗಿದೆ. ಈ ಪ್ರಪಂಚದಲ್ಲಿರೋ ಎಲ್ಲ ಜನಗಳು, ದೇವತೆಗಳು, ಪಂಚಭೂತಗಳ ಸಮೇತ ಅನಿರುದ್ಧನ್ನ ಕಾಪಾಡೋದಕ್ಕಾಗಲ್ಲ. ಅದು ನಿನ್ನಿಂದ ಮಾತ್ರ ಸಾಧ್ಯ. ನಾಗಲೋಕಕ್ಕೆ, ನಾಗನಿಧಿಗೆ ನಿನ್ಗೆ ಅನಿರುದ್ಧಕ್ಕೆ ಮಾತ್ರ ಪ್ರವೇಶ ಇದೆ. ಆದ್ರೆ ಅನಿರುದ್ಧ ಸಾವು ಬದುಕು ನಡುವೆ ಹೋರಾಡ್ತಾ ಇದ್ದಾನೆ.
ನಿನ್ಗೊಪ್ಪಿಗೆ ಇದ್ರೆ ಆ ಸೀರೆನ ಉಟ್ಕೊಂಡ್ ಬಾ. ಅಗ್ನಿ ಮೇಲೆ ಪ್ರಮಾಣವನ್ನ ಮಾಡಿ ಮಾತನ್ನು ಕೊಡು. ಹುಲಿ ಹಸುನ ಕಳಿಸ್ಕೊಡ್ತೀನಿ. ಹಾವ್ಗೆ ಹಾಲು ಕೊಟ್ಟಾಗೆ ಅನಿರುದ್ಧ ಪ್ರಾಣನ ಕಾಪಾಡಿ ಹುಣ್ಣಿಮೆ ದಾಟಿ ಅಮಾವಾಸ್ಯೆ ಬರೋವರೆಗೂ ನೀನ್ ಪ್ರೀತಿ ಮಾಡಿದ ಅನಿರುದ್ಧ ಜೊತೆ, ನಿನ್ನನ್ನ ಬೆಳೆಸಿ ದೊಡ್ಡೋಳನ್ ಮಾಡಿದ ಊರವ್ರ ಜೊತೆ ಸಂತೋಷವಾಗಿದ್ದು ವಾಪಸ್ ಬಾ. ಅಲ್ಲಿವರೆಗೂ ಮದ್ವೆಗ್ ತಯಾರಿ ಮಾಡ್ಕೋತೀನಿ. ನೋಡಿದ್ಯಾ ನಾನೆಷ್ಟು ಒಳ್ಳೆಯವನು ಅಂತ? ಯಾರಾದ್ರೂ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದಾರ ನಿನ್ನ? ಯೋಚನೆ ಮಾಡೋದಕ್ಕೆ ಸಮಯ ಇಲ್ಲ. ಅಲ್ಲಿ ನೋಡಿದ್ರೆ ನೀನ್ ಪ್ರೀತಿ ಮಾಡಿರೋ ಅನಿರುದ್ಧ ಬಾಯಿಂದ ರಕ್ತನ ಕಕ್ತಾ ತಡ್ಕೊಳಕ್ಕಾಗ್ದಿರೋ ನರಕ ಅನುಭವಿಸ್ತಾ ಇದ್ದಾನೆ.